ಸೊ ಈಸಿಯಾಗಿ ಪ್ರಮೋಟ್ ಕೂಡ ಆದ್ರಿ. ವೆರಿ ವೆಲ್ ಸೆಡ್. ಅಂಡ್ ದೆನ್ ಎಲ್ಲ ಸ್ಟಾರ್ಟ್ ಆಯಿತು, ಇಂಜಿನಿಯರಿಂಗ್ ಫೈನಲ್ ಇಯರ್ ಜೊತೆಗೇನೆ ಆಡಿಷನ್ಸ್. ಸೊ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಇವಾಗ ಬರೀತಾರೆ ಇಲ್ಲಿ ಕಾಲ್ ಫಾರ್ ಆಗಿದೆ ಅಂತ, ಅದನ್ನೇ ನೋಡ್ಕೊಂಡು ಹೋಗ್ತಾ ಇದ್ರೆ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಇದ್ರ? ಇಲ್ಲ ಮೇಡಮ್, ಲೈಕ್ ನನಗೆ ಇಂಡಸ್ಟ್ರಿಯಲ್ಲಿ ಯಾರು ಫ್ರೆಂಡ್ಸ್ ಇರ್ತಿಲ್ಲ. ಅಂಡ್ ಪಾಯಿಂಟ್ ಏನಂದ್ರೆ ಯಾವ್ದೋ ಒಂದು ಪಾಯಿಂಟ್ ಮುಖಾಂತರ ಸಿಗ್ತಾ ಇತ್ತು ನನಗೆ, ಲೈಕ್ ಈ ತರ ಒಂದು ಕಾಲ್ ಇದೆ, ಬಟ್ ಅದ್ರಲ್ಲೂ ಇವಾಗ ಗೊತ್ತಲ್ಲ ಫೇಕ್ ಅರ್ಧ ಫೇಕ್ ಇರುತ್ತೆ ಅದು. ಬಟ್ ಏನೋ ಒಂದು ಬ್ರ್ಯಾಂಡ್ ಅಂತ ಬಂದಾಗ ಝಿ ಅಂತಿದೆ, ಅದಕ್ಕೆ ಇದಕ್ಕೆ ಓಕೆ ಇದೇನೋ ಇರ್ಬೋದೇನೋ ಅನ್ನೋ ತರ ಹೋಗ್ತಾ ಇದೆ. ಸೊ ಇದನ್ನ ನನಗೆ ಒಬ್ಬ ಹುಡುಗಿ ಕಳ್ಸಿದೆ ಆಕ್ಚುಲಿ. ಆ ಹುಡುಗಿ ನನಗೆ ಒಂದು ಆಡಿಷನ್ ಸಿಕ್ಕಿತ್ತು. ಲೈಕ್ ಆ ಹುಡುಗಿ ಅವಾಗ ನಂಬರ್ ತಗೊಂಡು ಲೈಕ್ ಬರೀ ಈ ತರದ್ ಮಾತಾ ಇದ್ ಮಾಡ್ತಾ ಇದ್ರು. ಲೈಕ್ ಯಾವ್ದಾದ್ರು ಇದ್ರೆ ನೀವು ಹೋಗಿ ನಿಮ್ಗ ಫೇಸ್ ಅಲ್ಲಿ ಇದೆ ಹೋಗಿ, ಯಾರು ನಂಗೆ ಆರ್ಡರ್ ಇರುತ್ತೆ, ಲೈಕ್ ಗೊತ್ತಿಲ್ಲ ಯಾರು ಅಂತ. ಒನ್ ಟೈಮ್ ಸಿಕ್ಕಿ ಏನಷ್ಟೇ, ಬಟ್ ಅವ್ರಿಗೆ ಏನೋ ಒಂದು ಆ ಥಾಟ್, ಆ ಹುಡುಗ ಬೆಳಿಬೇಕು, ಆ ಹುಡುಗ ಅದನ್ನೇನೋ ಸಿಗ್ಬೇಕು ಅನ್ನೋದು ಅವ್ರಿಗೊಂದು ಥಾಟ್ ಇರುತ್ತಲ್ಲ. ಲೈಕ್ ಅದು ಅವ್ರಿಗೆ ಬಂತು ಇಲ್ಲ ದೇವರೇ ಕಳ್ಸಿಲ್ಲ ಗೊತ್ತಿಲ್ಲ. ಸೊ ಆ ಹುಡುಗಿ ಕಳ್ಸು ನೋಡಿ, ಇದನ್ನ ಟ್ರೈ ಮಾಡಿ, ಪಕ್ಕ ನಿಮ್ಗೆ ಆಗುತ್ತೆ. ಸರಿ ಆಯ್ತು, ಥ್ಯಾಂಕ್ ಯು ಅಂತ ಹೇಳಿದೆ ಅಷ್ಟೇ. ಯಾಕಂದ್ರೆ ನಾನು ತೀರಾ ಸ್ವಲ್ಪ ಇಂಟ್ರೋವರ್ಟ್ ಆಕ್ಚುಲಿ, ಸ್ವಲ್ಪ ಲೈಕ್ ಓಕೆ ಥ್ಯಾಂಕ್ ಯು ಅಂತ ಸುಮ್ಮನೆ ಅದನ್ನ ತಗೊಂಡ್ ಹೋದೆ. ಲೈಕ್ ಅದೇ ನಾನು ಹೇಳ್ದಲ್ಲ, ಫಸ್ಟ್ ಅಲ್ಲಿ ಹೋಗಿದ್ದೆ, ಕೊಟ್ಟೆ, ಬಟ್ ಏನು ರಿಯಾಕ್ಷನ್ ಇಲ್ಲ. ಹೇಳ್ತೀನಿ ಅಂದ್ರು, ನಿಮ್ಗೆ ಕಾಲ್ ಇಲ್ಲ. ಮತ್ತೆ ಇದು ಬಂದಾಗ ಈ ತರ ಸೆಲೆಕ್ಟ್ ಆಗಿದ್ರೆ ಬನ್ನಿ ಆಡಿಷನ್ ಇದೆ, ಬೇಡ ಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಬೇಡ ಬೇಡ ಅನ್ಕೊಂಡೆ. ಅವ್ರೇನ್ ಮಾಡಿದ್ರೆ ಬರ್ತೇನೆ ಅಂತ ಅನ್ಕೊಂಡು ಕ್ಯಾಮ್ರಾ ಎಲ್ಲ ತರಿಸಿ ಎಲ್ಲ ರೆಡಿ ಇದಾರೆ, ಬಟ್ ನಾನು ಹೋಗಿಲ್ವಲ್ಲ. ಸಂಜೆ ಕಾಲ್ ಪಾರ್ಥು ಸರ್ ಅಂತ ಒಬ್ಬರಿದ್ರು, ಅವ್ರು ಕಾಲ್ ಮಾಡ್ಬಿಟ್ಟು ಏನಪ್ಪಾ ನಿಮ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ, ಕ್ಯಾಮ್ರಾಮನ್ ಅವರೆಲ್ಲ ಇರ್ತಾರೆ. ನನ್ಗೆ ಅವಾಗ ಕ್ಯಾಮ್ರಾಮನ್ ಮೇಕಪ್ ಆರ್ಟಿಸ್ಟ್ ಇಷ್ಟೆಲ್ಲ ಇದೆ ಅಂದ್ರೆ ಏನೋ ಸೀರಿಯಸ್ ಆಗಿರುತ್ತೆ ಇವರು. ಸರ್ ಸಾರಿ ಸರ್ ನಾಳೆಲ್ಲ ಬರ್ತೀನಿ ಸರ್ ಅಂದ್ರೆ, ಓಕೆಪ್ಪ ಆಯ್ತು ಬನ್ನಿ. ಆಮೇಲೆ ನೆಕ್ಸ್ಟ್ ದಿವಸ ಹೋಗಿ ಆಕ್ಚುಲಿ ಕಾಸ್ಟ್ಯೂಮ್ ಕೂಡ ಹೇಳಿದ್ರು. ನಾನು ಯಾವ್ದು ಸಿಕ್ಕಿದ ಹಾಕೊಂಡು ಹೋಗಿದೆ ಹೇಳ್ಬೇಕು. ನನಗೆ ಒಂಥರ ಯಾವುದೋ ಒಂದು ತೆಲುಗು ಸೀರಿಯಲ್ ಹೀರೋದು ರೆಫರೆನ್ಸ್ ಕೊಟ್ಟಿದ್ರು, ಒಂಥರ ಜುಬಾ ಟೈಪ್ ಒಂದು ಜೀನ್ಸ್ ಪ್ಯಾಂಟ್ ಸಮಥಿಂಗ್. ನನ್ನ ಹತ್ರ ಆ ಥರ ಇದ್ದಿಲ್ಲ, ನಾರ್ಮಲ್ ಶರ್ಟ್ ಹಾಕೊಂಡು ಹೋದೆ. ಅಲ್ಲಿ ಸ್ಟಾರ್ಟಿಂಗ್ వచ్చేసిన ಏನು ಹಿಂದಿದ್ಯಾ ದರ್ಶನ್ ಸುದೀಪ್ ಹೇಗಿರ್ತಾರೆ ಗೊತ್ತಾ? ಓಕೆ, ನನ್ನೇ ಕಂಪೇರ್ ಮಾಡ್ತಿದ್ರು. ಅದಕ್ಕೆ ಇವರು ಏನ್ ಹೇಳ ಹೋಗ್ತಾರೆ ನಂಗೆ ಅರ್ಥ ಆಗಿಲ್ಲ. ಸರ್ ಎಕ್ಸಾಮ್ ಇದೆ ಸರ್, ಎಕ್ಸಾಮ್ ಬಿಟ್ಟು ಬಂದಿದೆ ಸರ್, ಅರ್ಥ ಮಾಡ್ತೀರಿ ಸರ್, ಮಧ್ಯಾಹ್ನ ಇದೆ ಎಕ್ಸಾಮ್. ಮಧ್ಯಾಹ್ನ ಎಕ್ಸಾಮ್, ಲೈಕ್ ಬೆಳಗ್ಗೆ ಸರ್ 10 ಗಂಟೆಗೆ ಬರ್ತೀನಿ ಸರ್, 11:30 ಹಂಗೆ ನಾನು ಬಿಟ್ಬಿಡಿ ಸರ್. ಆಯ್ತು ಬನ್ನಿ ಅಂತ ಹೇಳಿ. ಸರ್ ಹಿಂಗಿದೆ ಸರ್, ಏನ್ ಸರ್? ಆಯ್ತು ನನ್ಗೆ ಗೊತ್ತಿಲ್ಲ, ಅವ್ರು ಏನೋ ವಾಪಸ್ ಕಳ್ಕೊಂಡು ನನ್ಗೆ ಗೊತ್ತಿಲ್ಲ. ಅಲ್ಲಿ ಆನಂದ್ ಸರ್ ಸ್ವಲ್ಪ ಚಿಲ್ಲ, ಬಟ್ ಇವ್ರು ಕೊಟ್ಟಿದ್ ಬಿಲ್ಡಪ್ ಮೋಸ್ಟ್ಲಿ ಆಡಿಯೋ ಕಾಸ್ಟ್ಯೂಮ್ ಆಗ್ತಿದ್ದಕ್ಕೆ ವಾಪಸ್. ಯಾಕಂದ್ರೆ ನನಗಿಂತ ಮುಂಚೆ ಒಬ್ಬ ಹೋದ, ನಮ್ಗೆ ಪಾಪ ಅವನ್ನೆಲ್ಲ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದಂತೆ, ಶರ್ಟ್ ಐರನ್ ಇದ್ದಿಲ್ಲ. ಅವನು ಹೋಗಿದ್ರೆ ಏನಪ್ಪ ಇದು ಬಟ್ಟೆ ಹೋಗು ಅಂದ್ಬಿಟ್ರು. ನನಗೆ ಅವನಿಗೆ ಹಿಂಗ ಆಗೋಯ್ತಾ, ನನಗೆ ಗುಡಿಸ್ತಾರೆ ಹೋದೆ. ಆಗಿದ ತಕ್ಷಣ ಧನುಷ್ ಎಕ್ಸಾಮ್ ಇದೆಯಾ? ನನ್ನ ಎಕ್ಸಾಮ್ ಹೋಗ್ತಾರ. ಸರ್ ಮಧ್ಯಾಹ್ನ ಇದೆ ಸರ್. ಓಕೆ, ಅದು ಅದ್ರಲ್ಲೂ ಗೆಲ್ಬೇಕು ಇಲ್ಲೂ ಗೆಲ್ಬೇಕು, ಓಕೆನಾ ಅಂತ. ಓಕೆ ಸರ್ ಆಯ್ತು, ನನ್ ಸ್ಟೈಲ್ ಕೊಟ್ಟೆ. ಅವ್ರಿಗೆ ಇಷ್ಟ ಆಯ್ತು ಅನ್ನೋ ಪಾಯಿಂಟ್ ನನ್ಗೆ ಅವ್ರ ಫೇಸಲ್ಲಿ ಗೊತ್ತಾಯ್ತು. ಏಯ್ ತಗೋ ಈ ಕಡೆ ಈ ಅಂಗಡಿ ಇಡುವ, ಅಲ್ಲೂ ಕೊಟ್ಟೆ, ಇಲ್ಲೂ ಎಲ್ಲ ಕಡೆ ಆಯ್ತು. ಟೀ ಕೊಡ್ರ ಅಂತ. ಅಂದ್ರೆ ಏನು ಅಲ್ಲ ಹೇಳ್ಬೇಕಾನೆ, ಸೆಲೆಕ್ಟ್ ಆಗಿದ್ರ ಸರ್ ಇಲ್ಲ ಏನೊಂದು ಹೇಳ ಟೀ ಕೊಡ್ರ ಸರಿ. ಅದು ಸರ್ಕಾಸ್ಟಿಕಲ್ ಆಗಿ ಹೇಳ್ತಾ ಇದಾರಾ ಇಲ್ಲ ಇಷ್ಟ ಆಗ್ಬಿಟ್ಟಿರ್ತದೆ? ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ಮನುಷ್ಯ ಒಬ್ರು ತುಂಬಾ ಓಪನ್ ಅಪ್ ಆಗಿರ್ತಾರೆ, ಒಬ್ರು ಒಂಥರ ಮಾತಾಡ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಸರಿ ಟೀ ನಾನು ತಗೊಂಡ್ರೆ ಮೆತ್ತೆ ಕುಡಿತಾ ಇದ್ದೆ. ನೋಡು ಈಗ ಇರುತ್ತೆ, ನಾಳೆ ಬಾ, ನಾಳೆ ಬಂದ್ಬಿಟ್ಟು ಈ ತರ ಕಾಸ್ಟ್ಯೂಮ್ ಹಾಕಮ್ಮ. ಓಕೆ ಬಾ ಸಿಗೋಣ ಹೊರಟೆ. ನೆಕ್ಸ್ಟ್ ದಿನ ಮತ್ತೆ ಕಾಲ್ ಬಂದು ಸರ್ ಬನ್ನಿ. ಹೋದೆ, ಅವ್ರ ಲ್ಯಾಪ್ಟಾಪ್ ಅಲ್ಲಿ ಲೈಕ್ ಮಾಡ್ಕೊಂಡು ನೋಡು ಈ ತರ ಇರ್ಬೇಕು ಅದಕ್ಕೂ ಅದು ಹಿಂಗ್ ತೋರ್ಸಿದ್ರು.
ಅಲ್ಲಿ ನನ್ಗೆ ಅವ್ರು ಯಾರು ತೋರ್ಸೋದು ನನ್ಗೆ ಅದಲ್ಲ, ನನ್ಗೆ ಏನ್ ತೋರ್ಸಿದ್ರೆ ಅಂತ ನಾನು ಅಲ್ಲಿ ಆ ಫೋಲ್ಡರ್ ನೇಮು ಹೀರೋ ಅಂತಿತ್ತು. Wow. ಸೊ ನನ್ನ ಫೇಸ್ ಇತ್ತು. ಅಲ್ಲಿ ಕನ್ಫರ್ಮ್ ಆಯ್ತು ನಂಗೆ, ಓಕೆ ಸೆಲೆಕ್ಟ್ ಆಗಿದ್ದೀನಿ ನಾನು. ಸೊ ಅವತ್ತು ಅಫಿಷಿಯಲ್ ಆಗಿ ಒಂದು ಟಿವಿ ಪ್ಲಾಟ್ಫಾರ್ಮ್ ಅಲ್ಲಿ ಹೀರೋ ಆಗಿ ಸೆಲೆಕ್ಟ್ ಆಗಿ ಅಂತ ಗೊತ್ತಾಗಿದ್ದು ಅವತ್ತು. ತುಂಬಾನೇ ಖುಷಿ ಆಯ್ತು, ಆಕ್ಚುಲಿ ಜಾಸ್ತಿ ಖುಷಿ ಆಯ್ತು. ಬಟ್ ಅದು ತೋರಿಸ್ಕೊಳಲ್ಲ ಇಂಟ್ರೋವರ್ಟ್ಸ್.